ಅಮ್ಮ ರೆಡಿನಾ? ನಾನು ಯಾವಾಗಲೂ ರೆಡಿ. ಬಿಂಕದ ಸಿಂಗಾರಿ ಮೈ ಡೊಂಕಿನ ವೈಯಾರಿ. ವೀಕ್ಷಕರೇ ನಮಸ್ಕಾರ. ಇವತ್ತಿನ ಆಯುಷ್ಮಾನ್ ಭವ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಕನ್ನಡ ಚಿತ್ರರಂಗದ ಚಿರಂತನ ಚೆಲುವೆ ಡಾಕ್ಟರ್ ಲೀಲಾವತಿ ಅಮ್ಮನವರಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಅಮ್ಮ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಮ್ಮ. ಎಸ್, ಚಿರಂತನ ಚೆಲುವೆ ಅಂತೇಳಿ ಹೇಳ್ದೆ ನಾನು. ಆ ಚೆಲುವು, ಆ ಒಂದು ಲವಲವಿಕೆ ಅನ್ನುವಂಥದ್ದು ನಿಮ್ಮ ಮುಖದಲ್ಲಿ ಎದ್ದು ಕಾಣಿಸ್ತಾ ಇದೆ. ಈಗಿನ ಕಾಲದವರು ನೋಡಿ ನಾಚಬೇಕು ನಿಮ್ಮನ್ನ, ಅಂತಹ ಸೌಂದರ್ಯ. ಅಯ್ಯೋ, ನಾನು ಅವ್ರು ನೋಡಿ ನಾಚಿಕೊಳ್ತಾ ಇದ್ದೇನೆ. ಯಾಕೆಂದ್ರೆ ಇವ್ರು ನಾಚಿಕೊಳ್ತಾರ ಇಲ್ಲ ಅಂತ ನನಗೆ ಡೌಟ್ ಬರುತ್ತೆ, ಆವಾಗ ನಾಚಿಕೆ ಬರುತ್ತೆ ನನಗೆ. ನಿಜವಾಗ್ಲೂ ನಿಮ್ಮ ಈ ಒಂದು ನಗು ಜೊತೆಗೆ ಈ ರೀತಿಯಾದಂತಹ ಆಕ್ಟಿವ್ನೆಸ್ ಅನ್ನ ನೋಡಿ ಕಲಿಬೇಕು ನಮ್ಮಂಥವ್ರು. ನೀವು ನಮ್ಮಂಥವ್ರಿಗೆ ಸ್ಫೂರ್ತಿ ಅಂತ ಹೇಳ್ಬೋದು. ಅದೇನು ನನಗೆ ಗೊತ್ತಿಲ್ಲ. ನಾನು ದೇವ್ರ ಹತ್ರ ಏನು ಕೇಳೋದು, ನಾನು ಯಾವಾಗಲೂ ನಗ್ತಾ ಇರಬೇಕು, ಎಲ್ಲರನ್ನೂ ನಗಿಸ್ತಾ ಇರಬೇಕು ಅಂತ. ಆದರೆ ದೇವ್ರು ನನಗೆ ಅಳೋ ಪಾತ್ರನೇ ಕೊಡ್ತಾನೆ, ಅಳಿಸ್ತಾನೆ ಇರ್ತಾನೆ. ಯಾಕೋ ಇಲ್ಲ, ಆ ಅಳು ನಿಮ್ಮ ಒಂದು ಬಣ್ಣದ ಲೋಕದಲ್ಲಾಗಿದ್ರು ಕೂಡ ನಿಜ ಜೀವನದಲ್ಲಿ ಈ ನಗು ಅನ್ನುವಂಥದ್ದು ಇದೆಯಲ್ವಾ, ಆ ನಗುವನ್ನ ನೋಡಿ ಕಲಿಯುವಂತಹ ಪಾಠ ನಮಗೆ ನಿಜಕ್ಕೂ ತುಂಬಾ ಚೆನ್ನಾಗಿದೆ. ಆ ಪಾಠವನ್ನ ನೀವು ನಮ್ಗೆ ಇವತ್ತು ಹೇಳ್ಕೊಡ್ಲೇಬೇಕು. ಬಣ್ಣದ ಲೋಕದಲ್ಲಿ ಆಗಿದ್ರೆ ನಾನು ಸಂತೋಷ ಪಡ್ತಾ ಇದ್ದೆ, ಅಪ್ರಿಷಿಯೇಷನ್ ಬರುತ್ತೆ. ಅದು ನಿಜ ಜೀವನದಲ್ಲಿ ಬಂದಾಗಲೇ ವೇದನೆ ಆಗೋದು. ಇದು ನಿಜ ಜೀವನದಲ್ಲಿ ಬಂದ ವೇದನೆಗಳು ಎಷ್ಟೋ ಇರ್ತವೆ. ನಾನು ಇಲ್ಲಿ ಸಿಟಿ ಒಳಗಿರುವಂಥ ಯಾವ ಸೌಲಭ್ಯ, ಯಾವ ಸೌಕರ್ಯ, ಯಾವ ಅಂದ ಚಂದ ಯಾವುದೂ ಇಲ್ಲ. ಆದರೆ ಅದು ಇದೆ ಅನ್ನೋ ಥರ ಬಾಳುವಂಥದ್ದು ಮನಸ್ಸು ಮಾಡಿ ಅದು ನಮ್ಮ ಕೈಲಿದೆ. ಆ ಥರ ನಾವು ಬಾಳ್ತಾ ಇದ್ದೇವೆ. ನಾನು ನನ್ನ ಮಗನ ಬಾಳಿಸ್ತಾ ಇದ್ದೀನಿ. ಯಾಕಂದರೆ ವಯಸ್ಸು ಬಂದ ಮಗ ಸ್ವಲ್ಪ ಸಡಿಲಾಗಿ ಬಿಟ್ಟರೆ ಮನಸ್ಸು ಬದಲಾಯಿಸ್ಬೋದು. ಅದೆಲ್ಲ ಹಾಕ್ಕೊಡ್ದು ಕೃಷಿ ಜೀವನದಲ್ಲಿ ಅವನ್ನ ಅಳವಡಿಸ್ಕೊಂಡ್ರೆ ಅವನು ಚೆನ್ನಾಗಾಗ್ತಾನೆ ಅಂತ ನನ್ನ ಒಂದು ನಂಬಿಕೆ. ಇಂಥದ್ದು ಇಲ್ಲ ಅಂತ ನೀವು ಈ ತೋಟದಲ್ಲಿ ಹೇಳಬಾರ್ದು. ಅದೆಲ್ಲ ಹಾಕಿದ್ದೇನೆ. ನನ್ನ ಕಣ್ಣೆದ್ರಿಗೆ ನೋಡಿ, ಅಲ್ಲಿ ಅರಿಶಿನ, ಅಲ್ಲಿ ಶುಂಠಿ, ಏನು ಚಿಕ್ಕ ಚಿಕ್ಕ ವಿಷಯದಿಂದ ಹಿಡಿದು ಪರ್ವತದವರೆಗೂ ಇದೆ. ಮನುಷ್ಯ ಈಗಿನ ಕಾಲದಲ್ಲಿ ಇದನ್ನ ಆರೋಗ್ಯ ಅನ್ನುವಂಥದ್ದನ್ನ ಕಾಪಾಡ್ಕೊಳ್ಬೇಕು ಅಂತಂದ್ರೆ ಎಷ್ಟೊಂದ್ ರೀತಿ ಸರ್ಕಸ್ಗಳನ್ನ ಮಾಡ್ತಾನೆ, ಹರಸಾಹಸ ಪಡ್ತಾನೆ. ಆದ್ರೆ ಆ ಆರೋಗ್ಯವನ್ನ ಹೇಗ್ ಕಾಪಾಡ್ಕೊಳ್ಬೇಕು ಅಂತ ಹೇಳಿ ಹೇಳ್ಕೊಡ್ತೀರಲ್ವಾ ನೀವು, ಆ ಒಂದು ವಿಷಯ ನಮಗೆ ನಿಜಕ್ಕೂ ಒಂದ್ ರೀತಿ ತುಂಬಾನೇ ಕ್ಯೂರಿಯಾಸಿಟಿ ಹುಡ್ಸುತ್ತೆ. ಆರೋಗ್ಯ ಭಾಗ್ಯ ಅಂತೇಳಿ ಹೇಳ್ತೀವಿ. ಆರೋಗ್ಯವೇ ಭಾಗ್ಯ. ಅದಕ್ಕಾಗಿ ಏನೇನೆಲ್ಲ ಮಾಡ್ಬೋದು ಅಂತಂತೀರಾ? ಈಗ ನಾನು ನೋಡ್ತಾ ಇದ್ದೀನಿ, ನನ್ನ ಸುತ್ತಮುತ್ತ ಹಸಿರಿನ ರಾಶಿನೇ ಇದೆ. ನೀವು ಹೇಳ್ದಾಗೆ ಈ ತೋಟದಲ್ಲಿ ಇಂಥದ್ದಿಲ್ಲ ಅಂತೇಳಿ ಇಲ್ಲ, ಎಲ್ಲವನ್ನೂ ಕೂಡ ಬೆಳೆಸಿದ್ದೀರಾ. ನೈಸರ್ಗಿಕವಾಗಿ ನಾವು ನಮ್ಮ ಆರೋಗ್ಯವನ್ನ ಹೇಗೆ ಕಾಪಾಡ್ಕೊಳ್ಬಹುದು, ಹೇಗೆ ನಾವು ಇರಬಹುದು ಆರೋಗ್ಯಯುತವಾಗಿ? ಬೀಸ್ತಾ ಇರೋ ತಂಗಾಳಿಗೆ ಗಾಳಿಯೇ ಹೇಳ್ತಾ ಇದೆ. ಎಂಥ ಈ ಗಾಳಿಲಿ ಯಾವ ಸಿಟಿ ಹೊಗೆ ಇಲ್ಲ, ಕಾರಿನ ಹೊಗೆ ಇಲ್ಲ, ಲಾರಿ ಹೊಗೆ ಇಲ್ಲ, ಸ್ಕೂಟ್ರಂದು ಬಸ್ ಅಂತ ಬಿಡೋ ಹೊಗೆ ಇಲ್ಲ, ಏನಿಲ್ಲ. ಇಲ್ಲಿ ಎಲ್ಲ ಹಣ್ಣು ಹಂಪಲು, ಎಲ್ಲ ಗಿಡಗಳು ಬಾಯಿ ಬಿಟ್ಬಿಟ್ಟು ಹಾಯ್ ಅಂತ ಹೇಳ್ಬಿಟ್ಟು ನಿದ್ದೆ ಮಾಡ್ತಾ ಇರ್ತವೆ. ಅಷ್ಟು ಸುಖವಾಗಿದ್ದಾರೆ. ಇದೆಲ್ಲ ನೋಡಿ ದಪ್ಪ ದಪ್ಪ ಕಾಣ್ತಾ ಇರೋದೆಲ್ಲ ಅಡಿಕೆ ಗಿಡ, ಬಾಕಿ ತೆಂಗಿನ ಮರ, ಸಪೋಟ. ಇಂಥದ್ದು ಇಲ್ಲ ಅಂತ ನನ್ಗೆ ಎಲ್ಲಿ ಶೂಟಿಂಗ್ ಹೋದ್ರು ವಿಷ್ಣುವರ್ಧನ ತಮಾಷೆ ಮಾಡೋರು. ಅಮ್ಮ ಬರ್ತಾ ಇದ್ದಾರೆ, ಡಿಕ್ಕಿಲಿ ಜಾಗ ಬಿಡಿ ಅಂತ ಹೇಳೋರು. ಯಾಕೆ ಅಂತ ಹೇಳಿದ್ರೆ, ಅಮ್ಮ ಯಾರ್ಯಾರ ಹತ್ರ ಕೇಳಿ ಗಿಡಗಳನ್ನ ಕೇಳಿ ತುಂಬಿಸ್ಕೊಂಡು ಹೋಗ್ತಾರೆ ಅಂತ ಹೇಳ್ಬಿಟ್ಟು ಆ ಥರ ತುಂಬಿಸ್ಕೊಂಡು ಬಂದು ನನ್ನ ತೋಟ ಪೂರ್ತಿ ನಾನು ವಿಧವಾದ ಗಿಡಗಳನ್ನ ಹಾಕಿ ನಾನು ಸಂತೋಷ ಪಡ್ತಾ ಇದ್ದೇನೆ. ಬರೋರಿಗೆ ಹೇಳಿ ಸಂತೋಷ ಪಡಿಸ್ತಾ ಇದ್ದೇನೆ. 650 ಸಿನಿಮಾಗಳಲ್ಲಿ ನಟಿಸಿದ್ರ ಅಮ್ಮ ನೀವು. ಹೌದು, ನೋಡಿದೆ. ಆ ಸಿನಿಮಾಗಳನ್ನ ನೀವು ಹಿಂದಕ್ಕೆ ಇವತ್ತು ಈ ರೀತಿಯಾಗಿ ನೀವು ಇಲ್ಲಿ ಬಂದು ಏನು ಬೇಡ, ನನಗೆ ಆರಾಮಾಗಿ ನೀನು ನಿಸರ್ಗದ ಮಡಿಲಲ್ಲಿ ಇರ್ಬೇಕು ಅನ್ನುವಂಥದ್ದು ಒಂದು ನಿಮ್ಮ ನಿರ್ಧಾರ. ಏನು ಈ ನಿರ್ಧಾರ ಕಾರಣ ಅಂತೀರಾ? ನರಕಲೋಕ ಬಿಟ್ಟು ಬಂದಿದ್ರಿಂದ ಅದು ನಿಸರ್ಗ ಆಗಿದೆ ಈಗ ನನಗೆ. ಯಾಕೆಂದ್ರೆ ನನ್ನ ಜೀವನದಲ್ಲಿ ಯಾವ್ದು ನನಗೆ ಅಲ್ಲದೆ ಇರೋದು ಅದು ನನಗೆ ನರಕನೇ. ನಾನು ಬಯಸೋದು ಸ್ವರ್ಗನೇ. ಆ ಸ್ವರ್ಗದಲ್ಲಿ ನೋಡಿ ಈಗ ಬೀಸ್ತಿರುವ ತಂಗಾಳಿ ಎಷ್ಟು ಸುಖವಾಗಿದೆ. ನಾನು ನಿಜ ಸಾಯಂಕಾಲ ಆಯಿತು ಅಂದರೆ ನನಗೆ 83 ವರ್ಷ ಆಯಿತು. 83 ವರ್ಷದಲ್ಲಿ ನನಗೆ ಗೊತ್ತು ಚೆನ್ನಾಗಿ ಈ ಥರ ನಡೆಯೋಕ್ಕಾಗಲ್ಲ. ಏನಮ್ಮ ಚೆನ್ನಾಗಿದ್ದೀಯಾ ಅಂತ ಹೇಳೋ ಅಂಥ ವಯಸ್ಸಿನಲ್ಲಿ ನಾನು ಇಷ್ಟು ಮಟ್ಟಿಗಾದರೂ ದೇವರು ಇಷ್ಟು ಮಟ್ಟಿಗಾದ್ರೂ ಮಾತಾಡೋಕೆ ಬಿಟ್ಟಿದ್ದಾನಲ್ಲ ಅಂತ ನಾನು ಸಂತೋಷ ಪಡ್ತೇನೆ ಆ ಭಗವಂತನಲ್ಲಿ. ಅದಕ್ಕೆ ನಾನು ಮೊದಲೇ ಹೇಳಿದ್ದು,
ಹದಿಹರಿಯದ ಹುಡುಗಿಯರು ಕೂಡ ನಿಮ್ಮನ್ನ ನೋಡಿ ನಾಚುವಂತಹ ಒಂದು ದೃಶ್ಯವನ್ನ ನಾನು ಇವತ್ತು ನನ್ನ ಕಣ್ಣಾರೆ ನೋಡಿ ನಾನು ನಿಜಕ್ಕೂ ಧನ್ಯ. ಅದೇ ಅರಿಯದ ಹುಡುಗರು ಅರ್ಧ ಹಾಕ್ಬಿಟ್ರು. ಅವ್ರು ಅರ್ಧ ಹಾಕ್ಬಿಟ್ರು. ಹಾಗಾದ್ರೆ ಇಲ್ಲಿ ಅಮ್ಮನವರ ಒಂದು ಹ್ಯೂಮರಸ್ ಅಂದ್ರೆ ಹಾಸ್ಯ ಅನ್ನುವಂಥದ್ದು ಇದೆಯಲ್ವಾ, ನಾವು ಬಂದಾಗಿಂದ ನೋಡ್ತಾನೆ ಇದೀವಿ. ಅಮ್ಮ ಯಾರನ್ನು ಕೂಡ ಸಪ್ಪಗಿರೋದಕ್ಕೆ ಜೊತೆಗೆ ಸೈಲೆಂಟ್ ಆಗಿರೋದಕ್ಕೆ ಬಿಟ್ಟಿಲ್ಲ. ಯಾಕೆ ನೀವು ಸೈಲೆಂಟ್ ಆಗಿ ಇದ್ದೀರಾ, ಯಾಕೆ ನೀವು ನಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಹತ್ರನೂ ಬರೋವಂಥದ್ದು, ಆಕ್ಟಿವ್ ಆಗಿ ಮಾತಾಡುವಂಥದ್ದು, ಆ ಲವಲವಿಕೆ ಇದೆಯಲ್ಲ ಯಾರಿಗೂ ಕೂಡ ಬರೋದಿಲ್ಲ. ಇಂಥ ಲವಲವಿಕೆ ಹಿಂದೆ ನಾನು ನೋಡಿದ್ದೀನಮ್ಮ ಸಾಕಷ್ಟು ನೋವು ಅನ್ನುವಂಥದ್ದಿದೆ. ಆ ನೋವನ್ನ ಮರೆಯೋದಕ್ಕೆ ನೀವು ಎಲ್ಲರಲ್ಲೂ ನಗು ಹಂಚ್ತಾ ಇದ್ದೀರಾ. ಇದರ ಮಧ್ಯದಲ್ಲಿ ಒಂದು ನಿಟ್ಟುಸಿರು ಬಂತು ನೋಡಿದ್ರ, ಅದರಲ್ಲೆಲ್ಲ ಅಡಗಿದೆ ಇರುತ್ತೆ. ನೋವು ನಲಿವು ಎಲ್ಲ ಸಮರಸವಾಗಿ ಇರುತ್ತೆ. ಇದೇ ಬೇಕು ಅಂತ ಹೇಳಿದ್ರೆ ಸಾಧ್ಯ ಇಲ್ಲ. ದೇವರಿಗೆ ಬಿಟ್ಟಿದ್ದಲ್ಲ ಅಂತ ಹೇಳಿದ ಮನುಷ್ಯನಿಗೆ ನಮ್ಗೇನಂತೆ. ಆ ನೋವನ್ನ ನಾವು ಮರೆಯೋದಕ್ಕೆ ಯಾವ ರೀತಿ ಹಾದಿ ಹುಡುಕ್ಬೇಕು ಅಂತ ಹೇಳಿ ನೀವು ನಮಗೆ ಹೇಳ್ಕೊಟ್ಟಿದ್ದೀರಾ. ಇನ್ನು ಸಾಕಷ್ಟು ಜನಕ್ಕೆ ಅದು ಒಂದು ಸ್ಫೂರ್ತಿ ಕೂಡ ಹೌದು. ಹೌದು, ಯಾವ ರೀತಿ ಮರಿಬಹುದು. ಮನುಷ್ಯರಿಗೆ ಒಂದಲ್ಲ ಒಂದ್ ರೀತಿಯಾದಂತಹ ನೋವು ಹೇಳ್ತಾರಲ್ವಾ, ನೋವು ಅನ್ನುವಂಥದ್ದು, ಕಷ್ಟ ಅನ್ನುವಂಥದ್ದು ಮನುಷ್ಯನಿಗೆ ಬರದೆ ಮರಕ್ ಬರುತ್ತಾ ಅಂತ ಹೇಳ್ಬಿಟ್ಟು. ಮರಕ್ಕೂ ಬರುತ್ತೆ, ಇಲ್ಲ ಅಂತೇಳಿ ಹೇಳಕ್ ಸಾಧ್ಯ ಇಲ್ಲ. ಆದ್ರೆ ನಿಜವಾಗ್ಲೂ ಮರೆಯುವಂಥದ್ದು ಕೆಲಸ ಮಾಡೋಕೆ ಬೇರೆ ಎಲ್ಲೂ ಸಾಧ್ಯ ಇಲ್ಲ. ಕೃಷಿ ಜೀವನದಲ್ಲಿ ಮಾತ್ರ ಸಾಧ್ಯ. ಏನಂದ್ರೆ ಒಂದು ಗುಲಾಬಿ ಗಿಡ ನೆಡ್ತೀರಿ, ಅದರಲ್ಲಿ ಒಂದು ಚಿಗುರು ಬರುತ್ತೆ. ಚಿಗುರು ಬಂದಮೇಲೆ 2-3 ಚಿಗುರು ಬಂತೆ, 2-3 ಚಿಗುರು ಬಂತಲ್ಲ ಅಂತ ಆಮೇಲೆ ನೋಡ್ತೇನೆ ಮೆತ್ತಗೆ ಒಂದು ಮೊಗ್ಗು ತಲೆ ಇಟ್ಟು ನೋಡುತ್ತೆ, ಆಹಾ ಮೊಗ್ಗು ಬಂದಿದೆ. ಹೂನು ಬಿಡ್ಬೋದಲ್ವಾ. ಈ ಕ್ಯೂರಿಯಾಸಿಟಿ ಇರುತ್ತೆ, ಅದರ ಮೇಲೆ ಒಂದು ಆಕಾಂಕ್ಷೆ ಇರುತ್ತೆ, ಅದು ಹೊಸತನ ಕೊಡ್ತಾನೇ ಇರುತ್ತೆ. ಅದರಿಂದ ಕೃಷಿ ಜೀವನ ನಂಬರ್ 1 ಅಂತ ನನ್ನ ದೃಷ್ಟಿಯಲ್ಲಿ. ಕೃಷಿ ನನಗೆ ಯಾವತ್ತೂ ಖುಷಿ ಕೊಟ್ಟಿದೆ, ಹಸಿರು ನನಗೆ ಯಾವತ್ತೇ ಉಸಿರು ಕೊಟ್ಟಿದೆ. ಸಾಕಷ್ಟು ಜನ ಅನ್ಕೊಳ್ತಾ ಇರ್ತೀರಾ, ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇರ್ತೀವಿ, ಕೃಷಿನ ನೀವು ಮರ್ತ್ಬಿಟ್ಟು ನಿಮ್ಮ ಮೂಲ ಒಂದು ಕೆಲಸ ಏನಿರುತ್ತೆ ಅದೆಲ್ಲವನ್ನ ಕೂಡ ಮರ್ತ್ಬಿಟ್ಟು ಬೇರೆ ಕಡೆಗೆ ವಲಸೆ ಹೋಗುವಂಥದ್ದು. ನಮ್ಮ ಕೃಷಿ ಸಹವಾಸನೆ ಬೇಡ, ಏನು ಅಪ್ಪ ಹಾಕಿದ ಆಲದ ಮರಕ್ಕೆ ನೇಣು ಹಾಕೋದಕ್ಕೆ ಆಗತ್ತಾ ನೇಣು ಹಾಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಬೇರೆ ಬೇರೆ ಕಡೆಗೆ ಹೋಗ್ತಾ ಇರ್ತೀರಾ. ನೀವು ಇಲ್ಲಿ ಅಮ್ಮನವ್ರನ್ನ ನೋಡಿ ಕಲಿಬೇಕು. ಕೃಷಿ ಅನ್ನುವಂಥದ್ದನ್ನ ನೀವು ಮಾಡೋದ್ರಿಂದಾಗಿ ಎಷ್ಟು ಖುಷಿ ಸಿಗುತ್ತೆ ಅನ್ನುವಂಥದ್ದನ್ನ ಅವ್ರು ಹೇಳ್ಕೊಟ್ಟಿದ್ದಾರೆ. ಅದೇ ರೀತಿಯಾದಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಕೂಡ ಹೌದು. ಬಿಂಕದ ಸಿಂಗಾರಿ ಮೈ ಡೊಂಕಿನ ವೈಯಾರಿ